ಚೆನ್ನೈ ಲವ್ ಸ್ಟೋರಿ ಬೇಬಿ ಸಿನಿಮಾದ ಡೈರೆಕ್ಟರ್ ಸಾಯಿ ರಾಜೇಶ್ ಕತೆ ಬರೆದು ಕಿರಣ್ ನಬ್ಬಾವರಂ ಹಾಗೂ ಶ್ರೀಗೌರಿ ಪ್ರಿಯಾ ಆಕ್ಟ್ ಮಾಡಿರುವಂತಹ ಹೊಸ ಸಿನಿಮಾ ಚೆನ್ನೈ ಲವ್ ಸ್ಟೋರಿ. ಇತ್ತೀಚೆಗಷ್ಟೇ ಥಿಯೇಟರ್ಗಳಲ್ಲಿ ಹಿಟ್ ಆಗಿ ಈಗ ಸೋನಿ ಲೈವ್ ನಲ್ಲಿ OTT ಕೂಡ ಬಂದಿದೆ ಅಂಡ್ ನಮ್ಮ ಕನ್ನಡದಲ್ಲೂ ಕೂಡ ಸಿನಿಮಾ ಅವೈಲೇಬಲ್ ಇದೆ. ಕೇವಲ 15 ಕೋಟಿ ಬಜೆಟ್ ಅಲ್ಲಿ ತಯಾರಾದಂತಹ ಈ ಸಿನಿಮಾ ಥಿಯೇಟರ್ ನಲ್ಲಿ ಭರ್ಜರಿ ಪ್ರದರ್ಶನ ಕಂಡು ವರ್ಲ್ಡ್ ವೈಡ್ 60 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿದೆ. ಕಮರ್ಷಿಯಲ್ ಆಗಿ ಇದೊಂದು ಬ್ಲಾಕ್ ಬಸ್ಟರ್. ಈ ಎಮೋಷನಲ್ ರೋಲರ್ ಕೋಸ್ಟರ್ ರೈಡ್ ಹೇಗಿತ್ತು, ಸಿನಿಮಾದಲ್ಲಿ ಏನೆಲ್ಲ ವರ್ಕ್ ಆಯ್ತು, ಏನ್ ವರ್ಕ್ ಆಗ್ಲಿಲ್ಲ, ಎಲ್ಲವನ್ನ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಹೀರೋಯಿನ್ ನಿವಿ ತನ್ನ 3 ವರ್ಷದ ಲವ್ ಬ್ರೇಕಪ್ ಆದ್ಮೇಲೆ ಫುಲ್ ಡಿಪ್ರೆಷನ್ಗೆ ಹೋಗಿ ಕುಡಿಯೋದಕ್ಕೆ ದಾಸಳಾಗಿ ಚೆನ್ನೈಗೆ ಬರ್ತಾಳೆ. ಅಲ್ಲಿ ಅವಳಿಗೆ ಪರಿಚಯ ಆಗದೆ ನಮ್ಮ ಹೀರೋ ಸ್ಟೀವನ್ ಶಂಕರ್. ಇವನೊಬ್ಬ ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಅಡ್ಡಾಡ್ತಿರುವಂತಹ ಮುಗ್ಧ ಹುಡುಗ. ಸ್ಟೀವನ್ ತನ್ನ ಇನೋಸೆನ್ಸ್ ಇಂದ ನಿವಿಯನ್ನ ಆ ಡಿಪ್ರೆಷನ್ ಇಂದ ಆಚೆಗೆ ತರ್ತಾನೆ. ಇಬ್ಬರ ಮಧ್ಯೆ ನಿಧಾನವಾಗಿ ಪ್ರೀತಿ ಹುಟ್ಟುತ್ತೆ. ಮದುವೆ ಆಗೋಣ ಅಂತ ರಿಜಿಸ್ಟರ್ ಆಫೀಸ್ಗೆ ಹೋಗೋ ಟೈಮಲ್ಲಿ ಏನೆಲ್ಲ ಅನಾಹುತಗಳಾಗತ್ತೆ, ಅವ್ರು ಮದುವೆ ಆಗ್ತಾರ ಇಲ್ವಾ, ಅವಳ ಎಕ್ಸ್ ಬಾಯ್ ಫ್ರೆಂಡ್ ಮತ್ತೆ ವಾಪಸ್ ಬಂದಾಗ ಏನಾಗುತ್ತೆ ಅನ್ನೋದೇ ಇದರ ಕತೆ. ಸಿನಿಮಾದ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಶ್ರೀ ಗೌರಿ ಪ್ರಿಯಾ ಅವರ ಆಕ್ಟಿಂಗ್. ಗುರುವೆ, ಈ ಮೂವಿಗೆ ಇವರೇ ಪ್ರಾಣ. ಬ್ರೇಕಪ್, ಪೇನ್, ಡಿಪ್ರೆಷನ್, ಆಮೇಲೆ ಮತ್ತೆ ಖುಷಿಯಾಗಿರೋದು, ಪ್ರತಿಯೊಂದು ಎಮೋಷನ್ ನಲ್ಲೂ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಇವರು ಡೆಲಿವರ್ ಮಾಡಿದ್ದಾರೆ. ಕಿರಣ್ ನಬ್ಬಾವರಂ ಕ್ಯಾರೆಕ್ಟರ್ ಸ್ಟೀವನ್ ಶಂಕರ್ ರೋಲ್ ಅಲ್ಲಿ ಕಿರಣ್ ಅವರ ಕಾಮಿಡಿ ಟೈಮಿಂಗು, ಮುಗ್ಧತೆ ಹಾಗೂ ನ್ಯಾಚುರಲ್ ಆಕ್ಟಿಂಗು ಫಸ್ಟ್ ಹಾಫ್ ಗೆ ದೊಡ್ಡ ಪ್ಲಸ್. ಓವರ್ ಬಿಲ್ಡಪ್ ಇಲ್ಲದೆ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾರೆ. ಫಸ್ಟ್ ಹಾಫ್ ಮತ್ತೆ ಅದರ ಕೆಮಿಸ್ಟ್ರಿ. ಮೂವಿಯ ಫಸ್ಟ್ ಹಾಫ್ ಸಖತ್ ಎಂಟರ್ಟೈನಿಂಗ್ ಆಗಿದೆ. ಯಾವುದೇ ಡಲ್ ಮೂಮೆಂಟ್ಸ್ ಇಲ್ಲ. ಇಬ್ಬರ ನಡುವಿನ ಲವ್ ಸ್ಟೋರಿ ತುಂಬಾ ಕ್ಯೂಟ್ ಆಗಿ ವರ್ಕ್ ಆಗಿದೆ. ಇನ್ನು ಮ್ಯೂಸಿಕ್ ಮತ್ತು BGM ಬಗ್ಗೆ ಹೇಳೋದಾದ್ರೆ, ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಮಣಿ ಶರ್ಮಾ ಅವರ ಹಾಡುಗಳು ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೂವಿಯ ಎಮೋಷನ್ ನ ಇನ್ನಷ್ಟು ಎಲಿವೇಟ್ ಮಾಡುತ್ತೆ. ಇನ್ನು ಕ್ಲೀನ್ ರೊಮ್ಯಾನ್ಸ್, ಯಾವುದೇ ವಲ್ಗಾರಿಟಿ, ಓವರ್ ದ ಟಾಪ್ ಆಕ್ಷನ್ ಇಲ್ಲದೆ ಒಂದು ಪ್ಯೂರ್ ಲವ್ ಸ್ಟೋರಿ ನೋಡಿದಂತಹ ಫೀಲ್ ಸಿಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ಏನ್ ವರ್ಕ್ ಆಗ್ಲಿಲ್ಲ ಅಥವಾ ನೆಗೆಟಿವ್ಸ್ ಬಗ್ಗೆ ನೋಡೋದಾದ್ರೆ, ಲೆಂತ್ ಅಂಡ್ ಸೆಕೆಂಡ್ ಹಾಫ್ ಲ್ಯಾಗ್ ಅಂತ ಹೇಳ್ತೀನಿ. ಮೂವಿ ಆಲ್ಮೋಸ್ಟ್ 3 ಗಂಟೆ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಎಳೆಯೋ ತರ ಫೀಲ್ ಆಗುತ್ತೆ. ಕೆಲವು ಸೀನ್ಸ್ ಅನ್ನ ಖಂಡಿತ ಟ್ರಿಮ್ ಮಾಡಬಹುದಾಗಿತ್ತು. ಎಡಿಟಿಂಗ್ ಕೂಡ ಬೀನ್ ಬೆಟರ್ ಅಂತ ಅನಿಸ್ತು. ಓವರ್ ಮೆಲೋ ಡ್ರಾಮಾ. ಫಸ್ಟ್ ಹಾಫ್ ಇದ್ದಷ್ಟು ಫ್ರೆಶ್ನೆಸ್ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಮಿಸ್ ಆಗುತ್ತೆ. 80-90ರ ದಶಕದ ಫ್ಯಾಂಟಸಿ ಡ್ರಾಮಾ ತರ ಎಮೋಷನ್ ಸ್ವಲ್ಪ ಓವರ್ ಪವರ್ ಮಾಡಿದೆ. ಪ್ರೆಡಿಕ್ಟಬಲ್ ಕ್ಲೈಮ್ಯಾಕ್ಸ್. ಸೆಕೆಂಡ್ ಹಾಫ್ ಶುರುವಾಗ್ತಿದ್ದ ಹಾಗೆ ಸ್ಟೋರಿ ಯಾವ ಕಡೆಗೆ ಹೋಗ್ತಿದೆ ಅಂತ ಪ್ರೆಡಿಕ್ಟ್ ಮಾಡಬಹುದಾಗಿದೆ. ಒಟ್ನಲ್ಲಿ ಚೆನ್ನೈ ಲವ್ ಸ್ಟೋರಿ ಬರೀ ಒಂದು ಲವ್ ಸ್ಟೋರಿ ಅಲ್ಲ, ಇದು ಹೀಲಿಂಗ್, ಎಮೋಷನ್ಸ್ ಮತ್ತು ಸೆಕೆಂಡ್ ಚಾನ್ಸ್ ಬಗ್ಗೆ ಮಾತಾಡುವಂತಹ ಸಿನಿಮಾ. ನೀವು ಹಾರ್ಡ್ ಕೋರ್ ರೊಮ್ಯಾಂಟಿಕ್ ಡ್ರಾಮಾ ಪ್ರಿಯರಾಗಿದ್ರೆ ಅಥವಾ ಬೇಬಿ ತರ ಎಮೋಷನಲ್ ಲವ್ ಸ್ಟೋರಿ ಇಷ್ಟಪಡೋರಾಗಿದ್ರೆ ಖಂಡಿತ ಈ ವೀಕೆಂಡ್ ಅಲ್ಲಿ ನೋಡಬಹುದಾದಂತಹ ಫೀಲ್ ಗುಡ್ ಮೂವಿ ಚೆನ್ನೈ ಲವ್ ಸ್ಟೋರಿ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.